ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಂದೋಸ್ ಲೈಫ್ ಕನ್ನಡ. ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡಿಸ್ಬೇಕು, ಹಾಗೆಯೇ ಸ್ಕಿನ್ ಟ್ಯಾನ್ ಆಗೋಗಿದೆ, ಅಲ್ಲೂ ಹೋಗಿ ಕ್ಲೀನಪ್ ಮಾಡಿಸ್ಬೇಕು ಅಂತ ಅನ್ಕೋತಾ ಇದ್ದೀರಾ. ನೀವೆಲ್ಲೂ ಹೋಗ್ದೇ ₹1 ಖರ್ಚು ಮಾಡ್ದೇ ಪಾರ್ಲರಲ್ಲೇ ಸಿಗುವಂಥ ಫೇಸ್ ಪ್ಯಾಕ್ನ ಮನೆಯಲ್ಲೇ ಮಾಡ್ಬೋದು. ಹಾಗೆಯೇ ಇದು ಟಿಪ್ಸ್ ಹೇಳಿದ್ದು ನಮ್ಮ ರಿಲೇಷನ್, ನನ್ನ ಕಝಿನು. ಇದು ತುಂಬ ಯೂಸ್ಫುಲ್. ಅವರು ಹೇಗೆ ಫೇಸ್ ಪ್ಯಾಕ್ ಯೂಸ್ ಮಾಡ್ತಾರೆ ಅದನ್ನು ನನಗೆ ಹೇಳಿದರೆ ನಾನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. 1 ಕಪ್ಪಲ್ಲಿ ಅಕ್ಕಿ ತೊಗೊಂಡಿದ್ದೀನಿ, ಹಾಗೆಯೇ 1 ಕಪ್ಪಲ್ಲಿ ಮೈಸೂರು ಬೇಳೆ ತೊಗೊಂಡಿದ್ದೀನಿ. ಈ ದಾಲ್ ಎಲ್ಲರಿಗೂ ಅವೈಲೇಬಲ್ ಇರುತ್ತೆ, ಹಾಗೆ ಸಿಗುತ್ತೆ ಕೂಡ. ಮಿಕ್ಸಿಗೆ ಹಾಕಿ ಇದನ್ನು ಪುಡಿ ಮಾಡ್ಕೊಂಬರೋಣ. ಪುಡಿ ಮಾಡಿದ್ದಾದಮೇಲೆ ಒಂದು ಜರಡಿಯಲ್ಲಿ ಇದನ್ನು ಚೆನ್ನಾಗಿ ಜರಡಿ ತೆಗೆದು ಒಂದು ಇದಕ್ಕೆ ಬೌಲ್ಗೆ ಹಾಕಿ ನಾನು ಅದನ್ನು ಜರಡಿ ಮಾಡ್ಕೋತೀನಿ. ಯಾಕಂದರೆ ತರಿಯಾಗಿರುತ್ತೆ ಅಲ್ವಾ, ಸೊ ಹಾಗಾಗಿ ಅದನ್ನು ಜರಡಿ ಮಾಡಿದ್ದಾದಮೇಲೆ ಆ ಪೌಡ್ರಿಗೇನೆ ಸ್ವಲ್ಪ ಕಾಫಿ ಪುಡಿ, ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಫ್ರೆಂಡ್ಸ್, ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ನಂದು ಆಫ್ ಮಾನಿಟೈಸೇಷನ್ ಆನ್ ಆಗೋದು ಕೂಡ ತುಂಬ ವಾಚ್ ಟೈಮ್ ಕಡಿಮೆ ಇದೆ. ವಾಚ್ ಟೈಮ್ ಕಂಪ್ಲೀಟ್ ಆಗೋ ಥರ ಮಾಡಿಕೊಡಿ. ನಾನು ತುಂಬ ಯೂಸ್ಫುಲ್ ವೀಡಿಯೋಸ್ ಅಂತಲೇ ಹಾಕ್ತಾಯಿದ್ದೀನಿ, ಚೆಕ್ ಮಾಡಿ, ನಿಮಗೆ ತುಂಬಾ ಯೂಸ್ ಆಗುತ್ತೆ. ಇದನ್ನು ನಾನು ಈಗ ಒಂದು ಕಂಟೈನರ್ಗೆ ಹಾಕ್ಕೊತೀನಿ. ಇದನ್ನು ನಾವು ವಾರದಲ್ಲಿ 1 ಸತಿ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಡೈಲಿ ಆದರೂ ಯೂಸ್ ಮಾಡ್ಬೋದು. ನಾನು ಈಗ ಅದನ್ನು ಒಂದು ಬಾಟ್ಲಲ್ಲಿ ಹಾಕಿ ನಾನು ಸ್ಟೋರ್ ಮಾಡ್ಕೋತೀನಿ. ಇನ್ನೊಂದು ಬೌಲ್ ತೊಗೊಂಡು ನಾನು ಅದಕ್ಕೆ ಸ್ವಲ್ಪ 2-3 ಸ್ಪೂನ್ ಪೌಡರ್ ಹಾಕ್ಕೊಂಡು, ಸ್ವಲ್ಪ ನೀರಾಗಲಿ ಇಲ್ಲ ಹಾಲಾಗಲಿ ಯಾರಿಗೇನು ಇದಿದೆಯೋ ಅದನ್ನು ಹಾಕ್ಕೊಂಡು ನಾನು ನೀರು ಹಾಕ್ಕೋತೀನಿ. ಫೇಸು ಫುಲ್ಲು ಸ್ಕ್ರಬ್ ಮಾಡೋಣ. ಒಂದು 5 ನಿಮಿಷ ಸ್ಕ್ರಬ್ ಆದಮೇಲೆ ಒಂದು 15 ಮಿನಿಟ್ಸ್ ಇದನ್ನು ಬಿಟ್ಬಿಡೋಣ ನಾವು ಸ್ಕ್ರಬ್ ಮಾಡಿ. 15 ಮಿನಿಟ್ಸ್ ಆದಮೇಲೆ ವಾಶ್ ಮಾಡಿದ್ರೆ ನಮ್ಮ ಫೇಸ್ಗೆ ಏನೂ ಬೇಡ, ಅಷ್ಟು ಗ್ಲೋ ಕಾಣುತ್ತೆ. ಹಾಗೆ ವಾರದಲ್ಲಿ ಇದನ್ನು 2 ಸತಿ ಇಲ್ಲ ನೀವು 3 ಟೈಮ್ ಮಾಡಿಬಿಟ್ರೆ ಅಂತೂ ನಿಮಗೆ ತುಂಬಾ ಯೂಸ್ ಆಗುತ್ತೆ. ನೀವು ಪಾರ್ಲರ್ಗೆ ಯಾವತ್ತಿಗೂ ಹೋಗೋದೇ ಇಲ್ಲ, ನೀವೇ ಇದನ್ನು ಮನೇಲಿ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋತೀರಾ. ಇದು ಪಾರ್ಲರವರೇ ಹೇಳಿರುವಂಥ ಒಂದು ಫೇಸ್ ಪ್ಯಾಕು. ಎಲ್ಲರೂ ಯೂಸ್ ಮಾಡಿ. ತುಂಬ ಇನ್ಸ್ಟೆಂಟಾಗಿ ನಾವೆಲ್ಲ ಹೋಗ್ತಾ ಇರಬೇಕಾಗುತ್ತೆ, ಆದರೆ ಪಾರ್ಲರ್ಗೆ ಹೋಗೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಈ ಫೇಸ್ ಪ್ಯಾಕ್ನ ಯೂಸ್ ಮಾಡಿದ್ರೆ ನಿಮಗೆ ಒಂದೇ ಟೈಮ್ಗೆ ಅಷ್ಟು ಗ್ಲೋನೆಸ್ ಕೊಡುತ್ತೆ. ಅಕ್ಕಿ ಹಿಟ್ಟು, ಮೈಸೂರು ಬೇಳೆದು ಪೌಡರ್ ಅಂತೂ ತುಂಬ ಯೂಸ್ ಆಗುತ್ತೆ. ಫ್ರೆಂಡ್ಸ್, ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಯೂಸ್ಫುಲ್ ಆಗಿರೋಂಥ ವೀಡಿಯೋಸ್ ಹಾಕ್ತಾನೆ ಇದ್ದೀನಿ ನಾನು. ಆಲ್ರೆಡಿ ನಂದು 737 ಸಬ್ಸ್ಕ್ರೈಬರ್ಸ್ ಮುಗಿದಿದ್ದಾರೆ. ವಾಚ್ ಟೈಮ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಪ್ಲೀಸ್ ವಾಚ್ ಟೈಮ್ ಕಂಪ್ಲೀಟ್ ಆಗೋ ಥರ ಮಾಡಿಕೊಡಿ. 1000 ಸಬ್ಸ್ಕ್ರೈಬರ್ಸ್ಗೆ ಇನ್ನು ಸ್ವಲ್ಪನೇ ಕಡಿಮೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅದನ್ನು ಕೂಡ ಕಂಪ್ಲೀಟ್ ಮಾಡಿದ್ರೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ. ಚಾನಲ್ನ ವಿಸಿಟ್ ಮಾಡಿದ್ರೆ ನಿಮಗೆ ತುಂಬ ಯೂಸ್ಫುಲ್ ಆಗುವಂಥ ವೀಡಿಯೋಸ್ ಸಿಗುತ್ತೆ. ತುಂಬ ನಿಮಗೆ ಇರೋವಂಥದ್ದೇ ಎಷ್ಟು ನಿಮಗೆ ಯೂಸ್ ಆಗುತ್ತೆ ಅಂದರೆ, ನನ್ನ ಲೈಫಲ್ಲಿ ನಡೆದಿರೋವಂಥ ಕೆಲವೊಂದು ಕಹಿ ಘಟನೆಗಳನ್ನ, ಹಾಗೆ ಲೋನ್ ಆ್ಯಪ್ನಿಂದ ನಮಗೆ ಎಷ್ಟೆಲ್ಲ ನೋವಾಗುತ್ತೆ, ನಾವೇನೆಲ್ಲ ಅನುಭವಿಸಿರ್ತೀವಿ. ಹಾಗೆ ಮನೇಲಿ ಯಾವ ದೇವ್ರ ಹಾಡು ಹಾಕಿದ್ರೆ ನಾವು ಏಳಿಗೆ ಆಗ್ತೀವಿ. 2 ಸಾಲು ಹೇಳಿದ್ರೆ ಸಾಕು, ಆ 2 ಸಾಲಿಂದ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ಈ ಥರದ್ದೆಲ್ಲದನ್ನು ನಾನು ಶೇರ್ ಮಾಡಿದ್ದೀನಿ. ಇದು ಕೂಡ ನನಗೆ ತುಂಬಾ ಯೂಸ್ ಆಗುತ್ತೆ. ನಾನು ಮಾಡೋ ಪ್ರತಿಯೊಂದು ಮೆಥಡ್ ಕೂಡ ನನಗೆ ತುಂಬ ನನ್ನ ಲೈಫಲ್ಲಿ ನನ್ನನ್ನು ತುಂಬ ಎತ್ತರ ಸ್ಥಾನಕ್ಕೆ ತೊಗೊಂಡು ಹೋಗ್ತಾ ಇದೆ. ಸೊ ನೀವು ಕೂಡ ಇದನ್ನ ಟ್ರೈ ಮಾಡಿ. ಹಾಗೆಯೇ ನಾನು ಡೈಲಿ ಲೈವ್ ಕೂಡ ಬರ್ತಾಯಿದ್ದೀನಿ. ಲೈವ್ ಕೂಡ ಜಾಯ್ನ್ ಆಗಿ ನನಗೆ ಇವಾಗ ಎಷ್ಟು ಸಪೋರ್ಟ್ ಮಾಡ್ತಿದ್ದೀರಾ ಅಷ್ಟೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇದು ಬಂದು ನನಗೆ ತುಂಬಾ ಇಂಪಾರ್ಟೆಂಟ್ ಅಂಥದ್ದು. ಎಷ್ಟು ಸಕ್ಸಸ್ ಆಗ್ತೀನಿ ಅಷ್ಟು ನನ್ನ ಲೈಫಲ್ಲಿ ನಾನು ಮುಂದಕ್ಕೆ ಹೋಗ್ತೀನಿ. ಯಾಕೆ ಏನು ಅಂತ ನಾನು ಲೈವಲ್ಲಿ ಯಾವಾಗಲೂ ಹೇಳ್ತಾನೆ ಇರ್ತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಬೆಳೆಸಿ. ಹಾಗೆ ನೀವು ತುಂಬಾ ನನ್ನ ಲೈಫಲ್ಲಿ ನಾನು ಏನು ನಡೀತಾ ಇದೆ ಅದನ್ನು ನಿಮಗೆ ಡೈಲಿ ಶೇರ್ ಕೂಡ ಮಾಡ್ತಾ ಇರ್ತೀನಿ. ವ್ಲಾಗ್ಸ್ ಹಾಕ್ತಾ ಇರ್ತೀನಿ, ಶಾರ್ಟ್ಸ್ ಹಾಕ್ತಾ ಇರ್ತೀನಿ. ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ನಿಮಗೆಲ್ಲನೂ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಲವ್ ಯು ಆಲ್.